पूर्णत्वाद्विश्वता विष्णोः रमाया स्त्रीषु पूर्णतः वायोर्जीवेषु पूर्णत्वाद्यशो ज्ञानसुखात्मकाः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನಮಾಲಾದಲ್ಲಿ ಇವತ್ತು ನಾವೀಗ ನೋಡಬೇಕಾಗಿರುವುದು 93ನೇ ಭಾಗ. ಅದರಲ್ಲಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 103ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 99ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ 98ನೇ ಅಧ್ಯಾಯ ಈ ಅಧ್ಯಾಯ ನಡೆದಿದೆ. ಅದರಲ್ಲಿ 50 ಶ್ಲೋಕಗಳು ಹೆಚ್ಚು ಕಡಿಮೆ ಮುಕ್ತಾಯ ಕಂಡಿವೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಈ ಶ್ಲೋಕಗಳು ಈ ಭಾಗ ವೈಷ್ಣವ ಧರ್ಮ ಭಾಗವೇ ಕಂಡು ಬಂದಿಲ್ಲ. ದಾನ ಯಾವಾಗ ಸಾತ್ವಿಕ ಆಗ್ತದೆ, ಯಾವಾಗದು ಅಸಾತ್ವಿಕ ವ್ಯರ್ಥ ಆಗ್ತದೆ ಅಂತ ಅನ್ನೋದನ್ನೆಲ್ಲ ನಾವೀಗ ನೋಡ್ತಾ ಇದ್ದೀವಿ. ಸಾತ್ವಿಕ, ರಾಜಸ, ತಾಮಸ ಅಂತ 3 ಪ್ರಕಾರವಾದ ದಾನಗಳಿವೆ. ದಾನ ಕೊಡುವುದು ನನ್ನ ಕರ್ತವ್ಯ ಅಂತ ಭಾವಿಸಿ ಯಾರು ದಾನ ಕೊಡ್ತಾನೆ ಅಂಥ ದಾನವನ್ನ ಸಾತ್ವಿಕ ದಾನ ಅಂತ ಹೇಳ್ತಾರೆ. ಉಪಕಾರ ವಿಯುಕ್ತಾಯ ಯದ್ದತ್ತಂ ತದ್ದು ಸಾತ್ವಿಕಂ. ನಮಗೀಗಾಗಲೇ ಅವನು ಯಾವುದಾದ್ರೂ ಉಪಕಾರ ಮಾಡಿದ್ರೆ ನಾವು ಅವನಿಗೂ ಒಂದೇನಾದರೂ ಉಪಕಾರ ಮಾಡಿ, ದಾನ ರೂಪದಲ್ಲಿ ಉಪಕಾರ ಮಾಡಿ, ಅವನು ನಮಗೆ ಮಾಡಿರುವಂತಹ ಉಪಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಮನುಷ್ಯನಿಗೆ ಒಂದು ಸಹಜವಾಗಿ ಅಪೇಕ್ಷೆ ಬರ್ತದೆ. ತೀರಾ ಕೃತಜ್ಞರಾದವರಿಗೆ ಅಂಥದ್ದು ಬರಲಿಕ್ಕಿಲ್ಲ. ಸಾಮಾನ್ಯವಾಗಿ ಇನ್ನೊಬ್ಬರು ಮಾಡಿದ ಉಪಕಾರವನ್ನು ನಾವು ತೀರಿಸಬೇಕು ಅನ್ನುವಂಥ ಆಲೋಚನೆ ಬರೋದು ಸಹಜ. ಆದರೆ ಅಂಥ ದಾನ ಸಾತ್ವಿಕ ದಾನ ಅಂತ ಅನಿಸುವುದಿಲ್ಲ. ನಮಗೆ ಯಾವುದೇ ರೀತಿಯಾದ ಸಹಾಯವನ್ನೂ ಮಾಡದೇ ಇರುವಂಥ ವ್ಯಕ್ತಿಗೆ ನಾವೇನು ದಾನ ಕೊಡ್ತೀವಿ ಅದನ್ನೇ ಸಾತ್ವಿಕ ದಾನ ಅಂತ ಹೇಳ್ತಾರೆ. ಆ ದಾನ ಸ್ವೀಕಾರ ಮಾಡುವವನು ಶ್ರೋತ್ರಿಯ, ದರಿದ್ರ ಮತ್ತು ಬಹುಕುಟುಂಬಿಯೂ ಕೂಡ ಆಗಿದ್ದರೆ ಅಂಥವನಿಗೆ ದಾನ ಕೊಟ್ಟರೆ ಮತ್ತು ಶ್ರೇಷ್ಠವಾದದ್ದು. ಶ್ರೋತ್ರಿಯಾಯ, ದರಿದ್ರಾಯ, ಬಹುಪುತ್ರಾಯ ಅಂತ ಅದನ್ನು ಹೇಳ್ತಾರೆ. ಅಂಥವನು ಅಲ್ಲದೆ ಹೋದ್ರೂ ನಮಗೆ ಆ ಸಂದರ್ಭದಲ್ಲಿ ಬೇರೆ ಯಾರೇ ಯೋಗ್ಯನಾದವನು, ಜ್ಞಾನ ದೃಷ್ಟಿಯಿಂದ ಯೋಗ್ಯನಾದವನು ಸಿಕ್ಕರೆ ಅದು ಕೂಡ ಸಾತ್ವಿಕವಾದ ದಾನವೇ. ಸಂತುಷ್ಟವಾದಂತಹ ಮನಸ್ಸಿನಿಂದ ಕೊಡುವುದು ಮುಖ್ಯ. ವೇದಾಕ್ಷರ ವಿಹೀನಾಯ. ಆದರೆ ವೇದದ ಜ್ಞಾನವೇ ಇಲ್ಲದೆ ಇರುವಂತಹ, ಶಾಸ್ತ್ರದ ಜ್ಞಾನವೇ ಇಲ್ಲದೆ ಇರುವಂತಹ ವ್ಯಕ್ತಿ ಏನಿದ್ದಾನೆ ಅವನಿಗೆ ಕೊಟ್ಟ ದಾನ ವ್ಯರ್ಥ, ಅದು ರಾಜಸ ದಾನ ಅಂತ ಅನ್ಸ್ಕೊಂಡಿತು. ಹಿಂದೆ ಉಪಕಾರ ಮಾಡಿದವನಿಗೆ ಉಪಕಾರವನ್ನು ತೀರಿಸುವ ದೃಷ್ಟಿಯಿಂದ ಕೊಟ್ಟಂತಹ ದಾನ, ಅಥವಾ ಐಶ್ವರ್ಯವಂತನಿಗೆ ಕೊಟ್ಟಂತಹ ದಾನ, ಮತ್ತೆ ಅವರವರಿಗೆ ದಾನಗಳನ್ನ ಕೊಡುವುದು, ಯಾರು ಉಳ್ಳವರಾಗಿದ್ದಾರೋ ಉಳ್ಳವರಿಗೆ ಮತ್ತಷ್ಟು ವಸ್ತುಗಳನ್ನು ಕೊಡುವುದು ಶ್ರೇಷ್ಠ ಅಂತ ಅನಿಸ್ಕೊಳ್ಳುವುದಿಲ್ಲ. ನಮ್ಮ ಸಂಬಂಧಿಕರಾದವರಿಗೆ ದಾನ ಕೊಡುವುದು ಕೂಡ ಉಚಿತ ಅಲ್ಲ. ಸಂಬಂಧಿನೇ ಅನೇಕ ಬಾರಿ ಕೆಲವು ವಿಶಿಷ್ಟವಾದಂತಹ ಅಧಿಕ ಮಾಸ ಇತ್ಯಾದಿಗಳೆಲ್ಲ ಬಂದಾಗ ಪರಸ್ಪರ ಸಂಬಂಧಿಗಳಲ್ಲಿ ದಾನ ಕೊಟ್ಟು ಪುಣ್ಯವೂ ಬಂದಿರಬೇಕು, ಸಂಬಂಧಿಗಳಿಗೆ ಕೊಟ್ಟು ಆ ಸಂಬಂಧಿಗಳಲ್ಲಿ ಒಂದು ಸಂಬಂಧವನ್ನ ಅಪ್ಡೇಟ್ ಮಾಡಿಕೊಂಡಾಗೂ ಆಯಿತು ಅಂತ ಕೆಲವರು ಪ್ರಯತ್ನ ಪಡ್ತಿರ್ತಾರೆ. ಆದರೆ ಅದೆಲ್ಲ ಉಚಿತ ಅಲ್ಲ. ಹಾಗೆ ಪ್ರಮತ್ತನಾದವನು, ಯಾವುದಾದ್ರೂ ಕಾರಣದಿಂದ ತಪ್ಪು ಮಾಡಿದವನಿಗೂ ಕೂಡ ದಾನ ಕೊಡುವುದು ಯೋಗ್ಯ ಅಲ್ಲ. ಅಪಾತ್ರನಿಗೆ ಫಲಾಭಿಲಾಷೆಯಿಂದ ಕೊಡುವಂತಹ ದಾನ ರಾಜಸ ದಾನ. ಇವೆಲ್ಲವೂ ಯಾವ ಬ್ರಾಹ್ಮಣ ವೈಶ್ವದೇವಾದಿಗಳನ್ನೇನೂ ಮಾಡ್ತಿಲ್ಲ. ವೈಶ್ವದೇವ ವಿಹೀನಾಯ. ವೈಶ್ವದೇವ ವಿಹೀನ ಅಂದ್ರೆ ಕೇವಲ ವೈಶ್ವದೇವವನ್ನು ಮಾಡ್ತಿಲ್ಲ ಅಂತ ಅಷ್ಟೇ ಅಲ್ಲ,
ದೇವತಾ ಪೂಜೆ ಇತ್ಯಾದಿಗಳನ್ನು ಯಾವುದನ್ನೂ ಮಾಡದೇ ಇರುವವನು ಅಂತಾನೆ ಅರ್ಥ ಆಗ್ತದೆ. ಮತ್ತೆ ಶ್ರೋತ್ರಿಯನೂ ಅಲ್ಲ. ದಾನಂ ಅಶ್ರೋತ್ರಿಯಾಯೇತ ದೀಯತೆ ತಸ್ಕರಾಯಾಪಿ. ಕಳ್ಳ ಬುದ್ಧಿ ಇದ್ದವನು, ದುರ್ಬುದ್ಧಿ ಇದ್ದವನಿಗೂ ಅವನಿಗೆ ಕೊಟ್ಟಂತ ದಾನವು ಕೂಡ ಉಚಿತ ಅಲ್ಲ. ನಾವು ಯಾರಿಗೆ ಆ ದಾನವನ್ನು ಕೊಟ್ಟಿರ್ತೀವಿ ಅವರ ಒಳಗೆ ಇದ್ದುಕೊಂಡು ದೇವತೆಗಳು, ಪಿತೃಗಳು, ಮುನಿಗಳು ಮತ್ತೆ ಅಗ್ನಿಗಳು ಇವರೆಲ್ಲವನ್ನು ದಾನವನ್ನು ಸ್ವೀಕಾರ ಮಾಡ್ತಾರೆ. ಸಾತ್ವಿಕ ದಾನದಿಂದ ಅವರಿಗೆ ತೃಪ್ತಿ ಆಗ್ತದೆ. ದೇವಾ ಪಿತೃಗಣಾಶ್ಚೈವ ಪಿತರಶ್ಚ ಅಗ್ನಯಃ ತಥಾ ಸಾತ್ವಿಕಂ ದಾನಂ ಅಶ್ನಂತಿ. ಆ ದಾನವನ್ನು ಅವ್ರು ತಿಂತಾರೆ ಅಂತಿದೆ, ಸ್ವೀಕಾರ ಮಾಡ್ತಾರೆ ಅಂತಿದೆ. ಸ್ವೀಕಾರ ಮಾಡುವುದು ಅಂದ್ರೆ ಅದರಿಂದ ಅವರು ತೃಪ್ತರಾಗುವುದು ಅಂತ ಅರ್ಥ. ಈ ದುಷ್ಟ ದಾನವನ್ನ ದೈತ್ಯರು, ಪಿಶಾಚಿಗಳು ಮೊದಲಾದವರು ಸ್ವೀಕಾರ ಮಾಡ್ತಾರೆ. ದಾನವಾಹ ದೈತ್ಯ ಸಂಘಾಹ ಗ್ರಹಾಹ ಯಕ್ಷಾಹ ರಾಕ್ಷಸಾಹ. ರಾಜಸ ದಾನವನ್ನ ಆ ಫಲವನ್ನು ಅವರೇ ಅಪಹಾರ ಮಾಡಿಬಿಡ್ತಾರೆ. ವರ್ಜಿತಂ ಪಿತೃದೈವತೈಹಿ. ಅದರಿಂದ ಯಾವ ದೇವತೆಗಳಿಗೂ ಏನೂ ತೃಪ್ತಿ ಆಗೋದಿಲ್ಲ. ಮುಂದೆ ಸಾತ್ವಿಕರಿಗೆ, ರಾಜಸ ತಾಮಸರಿಗೆ ಪ್ರಾಪ್ತ ಆಗುವಂತಹ ಗತಿಗಳನ್ನು ವರ್ಣನೆ ಮಾಡ್ತೇನೆ, ಈಗ ಅದನ್ನು ಕೇಳು ಅಂತಾರೆ. ಸಾತ್ವಿಕ ದಾನ ಮಾಡುವವನಿಗೆ ಉತ್ತಮ ಫಲ ಇದೆ, ರಾಜಸ ದಾನ ಮಾಡುವವನಿಗೆ ಮಧ್ಯಮ ಫಲ, ತಾಮಸ ದಾನ ಮಾಡುವವನಿಗೆ ಅಧಮ ಫಲಗಳನ್ನೇ ಶಾಸ್ತ್ರ ಹೇಳ್ತದೆ. ಅಭಿಗಮ್ಯ ಉಪನೀತಾನಾಂ ದಾನಾನಾಂ ಫಲಮುತ್ತಮಂ. ಸತ್ಪಾತ್ರ ಎಲ್ಲಿದ್ದಾನೆ ಅಂತ ಹುಡುಕಿಕೊಂಡು ಹೋಗುವ ಮಾಡುವಂಥ ದಾನ ಇದೆಯಲ್ಲ, ಅದು ಉತ್ತಮವಾದಂತಹ ಫಲಕ್ಕೆ ಕಾರಣ. ಸತ್ಪಾತ್ರನನ್ನು ನಮ್ಮ ಮನೆಗೆ ಕರೆತಂದು ದಾನ ಕೊಡುವುದೇನಿದೆ ಅದು ಮಧ್ಯಮ ಫಲಕ್ಕೆ ಕಾರಣ. ಯಾಚಿಸಲಿಕ್ಕೆ ಅವನೇ ಬೇಡಲಿಕ್ಕೆ ಬಂದಾಗ ಅಂಥವನಿಗೆ ಕೊಡುವಂಥ ದಾನ ಅಧಮ ಫಲವನ್ನು ಕೊಡ್ತದೆ ಅಂತ ಅಭಿಪ್ರಾಯ. ಕೆಲವು ಬಾರಿ ಸತ್ಪಾತ್ರರನ್ನು ಮನೆಗೆ ಕರೆಯೋದು ಅಂತ ಇದೆಯಲ್ಲ, ಆ ಮನೆಗೆ ಕರೆಯುವುದು ಅನ್ನುವುದು ಇಲ್ಲಿ ನಿಂದಿತ ಆದಂತೆ ಕಾಣಿಸ್ತದೆ. ಅದು ಯಾಕೆ ನಿಂದಿತ, ಏನಾದ್ರೂ ತಾತ್ಪರ್ಯ ಅಂದ್ರೆ ಹೀಗಿದ್ದಿರಬಹುದು. ನಮ್ಮ ಧನಮದದಿಂದಾಗಿ ನಮ್ಮ ಮನೆಗೆ ನೀವು ಬನ್ನಿ ಅಂತ ಜ್ಞಾನಿಗಳನ್ನ ಕರೀಬಾರದು. ಅವರಿದ್ದಲ್ಲಿಗೆ ಹೋಗಿ ನಾವೇ ವಿನೀತರಾಗಿ ಅವರಿಗೆ ದಾನ ಮಾಡಿ ಬರಬೇಕು. ಅದು ಶ್ರೇಷ್ಠವಾದಂತಹ ದಾನ. ಆದರೆ ಕೆಲವು ಬಾರಿ ನಮಗೆ ಶ್ರೇಷ್ಠರಾದಂಥ ವ್ಯಕ್ತಿಗಳು, ಜ್ಞಾನಿಗಳು ಮನೆಗೆ ಬಂದು ನಮ್ಮ ಮನೆಯನ್ನು ಪಾವನಗೊಳಿಸಬೇಕು ಅನ್ನುವಂಥ ಆಲೋಚನೆ ಇರ್ತಿರ್ತದೆ. ಅಂತಹ ಸಂದರ್ಭದಲ್ಲಿ ನಮಗೆ ದುರ್ಬುದ್ಧಿ ಏನೂ ಇರೋದಿಲ್ಲ ಅಂಥವ್ರನ್ನ ಮನೆಗೆ ಕರೀಲಿಕ್ಕೆ. ನಮ್ಮ ದುರಹಂಕಾರದಿಂದ ನಾವಿದ್ದಲ್ಲಿ ಅವ್ರು ಬರಲಿ, ದಾನ ಸ್ವೀಕಾರ ಮಾಡಲಿ ಅನ್ನುವಂಥ ಅಹಂಕಾರ ಇದ್ರೆ ಅದು ಅಧಮ ಫಲಕ್ಕೆ ಕಾರಣ. ಹಾಗಲ್ಲದೆ ಜ್ಞಾನಿಗಳು ನಮ್ಮ ಮನೆಯನ್ನು ಬಂದು ಪಾವನಗೊಳಿಸಲಿ ಅನ್ನುವಂತಹ ಭಾವನೆ ಇದ್ರೆ ಅದು ಶ್ರೇಷ್ಠವಾದಂತಹ ದಾನವೇ ಅಂತ ನಾವು ಅದನ್ನ ಅಲ್ಲಿರುವಂಥ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಮನುಷ್ಯನ ಭಾವನೆ ಮುಖ್ಯ ಅಂತ ಒಟ್ಟಾರೆ ಅರ್ಥ. ಉತ್ತಮ ಫಲವನ್ನು ಕೊಡುವುದು ಅಂತ ಏನರ್ಥ? ದೈವಿ ಗತಿಗೆ ಅದು ಕಾರಣ ಆಗ್ತದೆ ಅಂತ ಅರ್ಥ. ಅಧ್ಯಾತ್ಮ ಮಾರ್ಗದಲ್ಲಿ ಅವನು ಮುನ್ನಡಿತಾನೆ, ಅವನಿಗೆ ಹೆಚ್ಚಿನ ಸಾಧನೆ ಆಗ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಮಧ್ಯಮ ಗತಿ ಅಂದ್ರೆ ಮಾನುಷ ಗತಿ. ಇದೇ ಸಂಸಾರದಲ್ಲೇ ಮತ್ತೆ ಅವನು ಮುನ್ನಡಿತಾ ಇರ್ತಾನೆ, ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ, ಮತ್ತೆ ಮರಳಿ ಬರ್ತಾನೆ. ಅಧಮ ಗತಿ ಕಾರಣ ಆಗುವುದಂದ್ರೆ ಈ ಅರ್ಥ ಅಂತ ನಾವು ತಿಳ್ಕೊಳ್ಬಹುದು. ಜಗನ್ಯ ಗತಿ ಅಂದ್ರೆ ಪಶು ಪ್ರಾಣಿ ಮೊದಲಾದ ಪಕ್ಷಿ ಮೊದಲಾದ ಜನ್ಮಗಳಲ್ಲಿ ಹುಟ್ಟುವುದು, ಅದು ಜಗನ್ಯಗತಿ ಕಾರಣ ಅಂತ ಅರ್ಥ. ಯಾರು ಮನೆಯಲ್ಲಿ ನಿತ್ಯ ಅಗ್ನಿಯನ್ನು ಸಂರಕ್ಷಣೆ ಮಾಡಿಕೊಂಡು ಇದ್ದಾರೆ, ಆಹಿತಾಗ್ನಿಶು ಅಂಥವ್ರಿಗೆ ಮಾಡುವಂಥ ದಾನ ಹೆಚ್ಚು ಶ್ರೇಷ್ಠ. ಶ್ರೋತ್ರಿಯಾಣಂ ದರಿದ್ರಾಣಂ ಭರಣಂ ಕುರು ಪಾಂಡವ. ಯಾರು ಶ್ರೋತ್ರಿಯರಾದಂತಹ ಬ್ರಾಹ್ಮಣರಿದ್ದಾರೆ ಅವರನ್ನ ನೀನು ರಕ್ಷಿಸಬೇಕು, ಅವರಿಗೆ ನೀವು ಪೋಷಣೆಯನ್ನು ಮಾಡಬೇಕು. ಈಗಾಗಲೇ ಶ್ರೀಮಂತರಾದವರು, ಸಮೃದ್ಧರಾದವರು ಏನಿದ್ದಾರೆ ಅವರಿಗೆ ನೀನು ರಕ್ಷಣೆಯನ್ನು ಕೊಡಬೇಕು, ಅವರಿಗೆ ಬೇರೆ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತೆ ಮಾಡಬೇಕು. ದರಿದ್ರಾನ್ ವೃತ್ತಿಹೀನಾಂಶ.
ಜೀವನೋಪಾಯಕ್ಕೆ ಬೇರೆ ಯಾವುದೇ ವೃತ್ತಿ ಇಲ್ಲದೆ ಇದ್ದವರನ್ನ ದಾನ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಬೇಕು. ಆತುರಸ್ಯ ಔಷಧೈ ಕಾರ್ಯಂ ನೀರುಜಸ್ಯ ಕಿಮೌಷಧೈ. ಯಾರು ರೋಗಿಯಾಗಿದ್ದಾನೆ ಅವನಿಗೆ ಔಷಧಗಳನ್ನು ಕೊಟ್ಟು ಅವನ ರೋಗವನ್ನು ಪರಿಹರಿಸಬೇಕು. ಯಾರು ಏನೋ ರೋಗದಿಂದಲೂ ಪೀಡಿತನಾಗಿಲ್ವೋ ಅಂಥವನಿಗೆ ಕೊಟ್ಟು ಔಷಧಗಳಿಂದ ಏನು ಲಾಭ? ಮುಂದೆ ಇಲ್ಲೊಂದು ಶ್ಲೋಕ ಹೇಳ್ತಾರೆ, ಪಾಪಂ ಪ್ರತಿಗೃಹೀತಾರಂ ಪ್ರದಾತುರುಪಗಚ್ಚತೆ, ಪ್ರತಿಗೃಹೀತುರ್ ಯತ್ ಪುಣ್ಯಂ ಪ್ರದಾತಾರಂ ಉಪೈತಿ ತತ, ತಸ್ಮಾತ್ ದಾನಂ ಸದಾ ಕಾರ್ಯಂ ಪರತ್ರ ಹಿತಮಿಚ್ಛತ ಅಂತ ಹೇಳ್ತಾರೆ. ಈ ದಾನಿಯ ಪಾಪ ಅಂತ ಅನ್ನೋದು, ಯಾರು ದಾನ ಮಾಡ್ತಾ ಇರ್ತಾನೆ ಅವನ ಪಾಪ ಆ ದಾನವನ್ನು ಯಾರು ಸ್ವೀಕಾರ ಮಾಡ್ತಾನೆ ಅವನಿಗೆ ಹೋಗಿ ಮುಟ್ತದೆ. ಪ್ರತಿಗ್ರಹಿತ ಅಂತ ಸ್ವೀಕಾರ ಮಾಡುವವನು. ಜಗತ್ತಿನಲ್ಲಿ ಯಾವುದು ಕೂಡ ಪುಕ್ಕಟೆಯಾಗಿ ಸಿಗೋದಿಲ್ಲ. ಒಂದ್ ಕಡೆ ಬಂದ್ರೆ ಮತ್ತೊಂದು ಕಡೆ ಏನಾದ್ರೂ ಹಾನಿಯೂ ಆಗಿರ್ತದೆ. ಅದನ್ನು ತಿಳ್ಕೊಳ್ಬೇಕು. ಏನನ್ನಾದ್ರೂ ಒಂದನ್ನು ಬಿಟ್ಟು ಕೊಟ್ಟೆ ಇನ್ನೊಂದು ನಮಗೆ ಸಿಗೋದು. ಮತ್ತೆ ದಾನ ತೆಗೆದುಕೊಳ್ಳುವಂತಹ ವ್ಯಕ್ತಿ ಏನಿರ್ತಾನೆ ಅವನಲ್ಲಿರುವ ಪುಣ್ಯವೂ ಕೂಡ ದಾನಿಗೆ ಹೋಗಿ ಸೇರ್ತದೆ. ಹೀಗೆ ಎರಡು ರೀತಿಯಾದಂತಹ ಪರಿಣಾಮಗಳು ಅದರಿಂದ ಆಗ್ತವೆ. ಆದ್ರಿಂದ ದಾನ ಮಾಡುವವನು ದಾನ ತೆಗೆದುಕೊಳ್ಳುವವನು ಇಬ್ಬರೂ ಎಚ್ಚರಿಕೆಯಿಂದ ಇರಬೇಕು. ಪುಣ್ಯ ಪ್ರಾಪ್ತಿ ಪಾಪ ಪರಿಹಾರ ಆಗಬೇಕು ಅಂತಿದ್ರೆ ದಾನಗಳನ್ನು ಮಾಡಬೇಕು. ಹಾಗೆ ದಾನ ಸ್ವೀಕಾರ ಮಾಡುವವನು ಕೂಡ ಆ ಎಚ್ಚರಿಕೆಯನ್ನ ಇಟ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಭಾಗವತದಲ್ಲಿ ಹೇಗೆ ಬದುಕಬೇಕು ಅಂತ ಅನ್ನೋದನ್ನು ವರ್ಣನೆ ಮಾಡಿದಂತಹ ಕೆಲವು ಪ್ರಸಂಗಗಳಿವೆ. 11ನೇ ಸ್ಕಂದದ 17ನೇ ಅಧ್ಯಾಯದ 41ನೇ ಶ್ಲೋಕ ಒಂದು ಹೀಗೆ ಹೇಳ್ತದೆ, ಪ್ರತಿಗ್ರಹಂ ಮನ್ಯಮಾನಃ ತಪಸ್ತೇಜೋ ಯಶೋನುದಂ ಅನ್ಯಾಭ್ಯಾಮೇವ ಜೀವೇತ. ಈ ಪ್ರತಿಗ್ರಹ ಅಂದ್ರೆ ದಾನ. ಆ ದಾನ ನಮಗೆ ಇನ್ನೊಬ್ರು ಕೊಡ್ತಾರಲ್ಲ, ಆ ದಾನ ಕೊಡುವಾಗ ಅಲ್ಲಿ ನಮ್ಮ ದುಡಿಮೆ ಏನೂ ಇಲ್ಲ. ಸಾಮಾನ್ಯವಾಗಿ ನಾವು ಯಾರಿಗಾದ್ರೂ ಒಬ್ರಿಗೊಂದು ಏನಾದ್ರು ಸರ್ವಿಸ್ ಕೊಟ್ಟಾಗ ಅವರು ನಮಗೆ ಅದಕ್ಕೆ ಪ್ರತಿಯಾಗಿ ಬಾಡಿಗೆ ಮತ್ತೆ ಟ್ಯಾಕ್ಸ್ ಮತ್ತೆ ಸಂಬಳ ಇತ್ಯಾದಿ ಯಾವುದೋ ರೂಪದಲ್ಲಿ ಒಂದಿಷ್ಟು ದುಡ್ಡನ್ನು ಕೊಡ್ತಿರ್ತಾರೆ. ನಾವು ಇನ್ನೊಬ್ಬರಿಂದ ದಾನ ಸ್ವೀಕಾರ ಮಾಡಿದಾಗ ಅವರು ದಾನ ನಮಗೆ ಕೊಡ್ಲಿಕ್ಕೆ ಪೂರ್ವಭಾವಿಯಾಗಿ ನಾವೇನು ಅವರಿಗೆ ಸರ್ವಿಸ್ ಕೊಟ್ಟಿದ್ದೇವೆ ಅಂತ ಹೀಗೆ ಕೆಲವರು ಭಾವಿಸ್ತಾರೆ. ಅದರಿಂದ ದಾನ ತಗೊಂಡಿದ್ರಿಂದ ನನಗೆ ದಾನ ತಗೊಳ್ಳುವ ಅರ್ಹತೆ ಇದೆಯಾ ಅಂತ ದಾನಗಳನ್ನು ತಗೊಂಡ್ರೆ ಅದು ನಾನು ಗಳಿಸಿದ ತಪಶಕ್ತಿಗೆ ಕಾರಣ ಆಗ್ತದೆ. ಬಹಳ ದೊಡ್ಡ ತಪಶಕ್ತಿ ಇದ್ದವರು ಆ ತಪಶಕ್ತಿ ಹೋಯ್ತಲ್ಲ ಅಂತ ಏನು ಚಿಂತಿಸಬೇಕಾಗಿಲ್ಲ. ಅದು ಇರುವಂತಹ ಅಲ್ಪ ಸ್ವಲ್ಪ ತಪಶಕ್ತಿ ಇದ್ದವರು ಇದಕ್ಕೆ ವಿಚಾರ ಮಾಡಬೇಕಾಗ್ತದೆ. ಅದಕ್ಕಾಗಿ ಅವರು ಬೇಕಾಬಿಟ್ಟು ಯಾರು ದಾನ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕಾಗಿ ಅನ್ಯಾಭ್ಯಾಮೇವ ಜೀವೇತ ಅಂತ ಭಾಗವತ ಹೇಳ್ತದೆ. ಅದಕ್ಕೆ ಅರ್ಥ ತಾನು ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡ್ತಾನೆ, ಪೌರೋಹಿತ್ಯ ಮಾಡ್ತಾನೆ. ಇಲ್ಲಿ ತಾನೊಂದು ಸರ್ವಿಸ್ ಅನ್ನ ಸಮಾಜಕ್ಕೆ ಕೊಟ್ಟಂತಾಯ್ತು. ಇನ್ನೊಬ್ರಿಗೆ ಪಾಠ ಹೇಳ್ತಾನೆ, ಪ್ರವಚನ ಮಾಡ್ತಾನೆ, ಪೌರೋಹಿತ್ಯ ಮಾಡ್ತಾನೆ. ತನ್ನದೊಂದು ದುಡಿಮೆ, ತನ್ನದೊಂದೇನು ಸರ್ವಿಸ್ ಜನರಿಗೆ ಏನ್ ಬೇಕಾಗಿತ್ತೋ ಅದನ್ನು ನಾನು ಕೊಟ್ಟೆ. ಆಮೇಲೆ ಅವರು ನನಗೆ ಪ್ರತಿಫಲವಾಗಿ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟರು ಅಂತ ಭಾಗವತ ಅದನ್ನು ಹೇಳ್ತದೆ. ನಾನೇನೂ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡದೆ ದಾನವನ್ನು ಸ್ವೀಕಾರ ಮಾಡಿದ್ರೆ ಅದು ತಪಶಕ್ತಿಗೆ ಹೆಚ್ಚು ಹಾನಿಕರ ಆಗ್ತದೆ. ನಾನು ಮಾಡಿದ ಕೆಲವು ಕಾರ್ಯಗಳಿಗೆ ಪ್ರತಿಫಲವಾಗಿ ಸ್ವೀಕಾರ ಮಾಡಿದ್ರೆ ಅದು ಕಿಂಚಿತ್ ಯೋಗ್ಯ ಅಂತ ಭಾಗವತ ಹೇಳಿದಂತೆ ಕಾಣಿಸ್ತದೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಅದ್ರ ಬಗ್ಗೆ ಬಹಳ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಠ ಪ್ರವಚನ ಪೌರೋಹಿತ್ಯಗಳಿಂದ ಬರುವಂತಹ ಆದಾಯವನ್ನು ಸ್ವೀಕಾರ ಮಾಡುವುದಕ್ಕಿಂತ ಭಿಕ್ಷೆಯಿಂದ ಬದುಕುವುದೇ ಯೋಗ್ಯ ಅಂತ ಹೇಳ್ತಾರೆ. ಇಲ್ಲಿ ಇವೆಲ್ಲ ವಿಷಯಗಳನ್ನ ಕೊಡುವವರು ವಿಚಾರ ಮಾಡಬೇಕು, ತಗೊಳ್ಳುವವರು ವಿಚಾರ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಈ ಮಾತು ಹೇಳ್ತಿದ್ದೇನೆ. ಯಥಾಲಬ್ಧೇನ ವರ್ತೇತ ಭಿಕ್ಷಯಾವಾ ದ್ವಿಜೋತ್ತಮ ಶಿಷ್ಯ ಯಾಜ್ಯೋಪಲಬ್ಧೇರ್ವಾ ಕ್ಷತ್ರಧರ್ಮೇಣವ ಆಪದಿ ಅಂತ ತಾತ್ಪರ್ಯ ನಿರ್ಣಯದ ಆ ಶಾಂತಿ ಪರ್ವದ ಸಂಗ್ರಹವನ್ನು ಮಾಡುವಂತಹ ಒಂದು ಭಾಗ. ತಾತ್ಪರ್ಯ ನಿರ್ಣಯದಲ್ಲಿ 29ನೇ ಅಧ್ಯಾಯದ 36ನೇ ಶ್ಲೋಕ ಅದು. ಯಥಾಲಬ್ಧೇನ ಅಂದ್ರೆ ತಾನಾಗಿಯೇ ಆಕಸ್ಮಿಕವಾಗಿ ಪ್ರಾಪ್ತ ಆಗುವಂತಹ ದ್ರವ್ಯ ಏನಾದರೂ ಇದ್ದರೆ
ಅದರಿಂದ ಜೀವನ ನಡೆಸಬೇಕು. ಅಥವಾ ಭಿಕ್ಷೆ ಬೇಡಿ ಜೀವನ ನಡೆಸಿದ್ರೂ ಅಡ್ಡಿ ಇಲ್ಲ. ಅಥವಾ ಅಧ್ಯಾಪನ, ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡಿ ಇನ್ನೊಬ್ಬರಿಗೆ ಪೌರೋಹಿತ್ಯ ಮಾಡಿಸಿ ಅದರಿಂದ ಬರುವಂತಹ ದುಡ್ಡಿನಿಂದ ಆದರೂ ಬದುಕಬಹುದು ಅಂತ ವರ್ಣನೆ ಮಾಡ್ತದೆ. ಅದಕ್ಕೆ ಕಾರಣ ಹೀಗಿದ್ದಿರಬೇಕು. ಅದರಲ್ಲಿ ಯಾವುದು ಶ್ರೇಷ್ಠ ಅದನ್ನು ಸ್ವಲ್ಪ ವಿಚಾರ ಮಾಡಬೇಕು. ನಮಗೆ ನಮ್ಮ ಸ್ಥೂಲ ದೃಷ್ಟಿಗೆ ಏನು ಅನಿಸ್ತದೆ ಅಂದ್ರೆ, ನಾವು ಪಾಠ ಪ್ರವಚನ ಮಾಡ್ತಿದ್ದೇವೆ, ಪೌರೋಹಿತ್ಯ ಮಾಡಿಸ್ತೀವಿ, ಅದರ ಫಲವಾಗಿ ಬರುವಂತಹ ಆದಾಯವನ್ನು ಸ್ವೀಕಾರ ಮಾಡಿದರೆ ಅದರಲ್ಲಿ ಏನು ತಪ್ಪಿದೆ? ಅದಕ್ಕಿಂತ ಭಿಕ್ಷೆ ಬೇಡುವುದು ಕೀಳಲ್ವಾ? ಏನೂ ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡಿದೆ ಬೇಕಾಬಿಟ್ಟು ಅಲ್ಲಿ ಅಲೆದು ಭಿಕ್ಷೆ ಬೇಡಿ ಅದನ್ನು ತರುವುದು ಅದು ಹೇಗೆ ಶ್ರೇಷ್ಠ ಅನ್ನಿಸ್ತದೆ ಅಂತ ನಮಗೊಂದು ಜಿಜ್ಞಾಸೆ ಬರಬಹುದು. ಆದರೆ ಈ ಹಿಂದೆ ಚಾತುರ್ವರ್ಣದ ಕುರಿತಾಗಿ ನಾನು ವಿಚಾರ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನನ್ನ ಅನಿಸಿಕೆಯನ್ನು ಹೇಳಿದ್ದೆ. ಪಾಠ ಪ್ರವಚನದಿಂದ ಬರುವಂತಹ ಧನ, ಪೌರೋಹಿತ್ಯದಿಂದ ಬರುವಂತಹ ಸಂಭಾವನೆ ಇತ್ಯಾದಿಗಳನ್ನು ನಾವು ತಗೊಂಡ್ರೆ ಅಲ್ಲಿ ಏನು ಸಮಸ್ಯೆ ಇದೆ ಅಂದ್ರೆ, ನಾವು ಮಾಡುವ ಪಾಠ ಪ್ರವಚನ ಪೌರೋಹಿತ್ಯಗಳಿಂದ ಜನ ಅನುರಕ್ತರಾಗಿ ನಮಗಾಗಿ ಇಷ್ಟೆಲ್ಲ ಇವರು ಮಾಡ್ತಿದ್ದಾರೆ ಅಂತ ಆಲೋಚನೆ ಮಾಡಿ ಹೆಚ್ಚು ಸಂಪತ್ತು ಸಂಭಾವನೆಗಳನ್ನ ಆ ವ್ಯಕ್ತಿಯ ಮೇಲೆ ಸುರಿಸುವಂತ, ಭಕ್ತಿ ಗೌರವಗಳಿಂದ ಸುರಿಸುವಂತ ಸಾಧ್ಯತೆ ಇದೆ. ಆ ಹೆಚ್ಚು ಸಂಪತ್ತು ಬ್ರಾಹ್ಮಣನಲ್ಲಿ ಸಂಗ್ರಹಿತ ಆಗುವುದೇನಿದೆಯಲ್ಲ ಅದೊಂದು ದೊಡ್ಡ ಹಾನಿಯೇ ಅವನಿಗೆ. ವೃತ್ತಿ ಸಂಕೋಚಮನ್ವಿಚ್ಛನ್ ನರಭೇಧನ ವಿಸ್ತರಂ ಧನಲಾಭೇ ಪ್ರವೃತ್ತಸ್ತು ಬ್ರಾಹ್ಮಣ್ಯಾದೇವ ಹೀಯತೆ. ಯಾವತ್ತೂ ಕೂಡ ಜೀವನೋಪಾಯಕ್ಕಾಗಿ ನನಗೆ ಆರಾಮವಾಗಿ ಬೇಕಾದಷ್ಟಿದೆ, ನಾನು ಸುಖಿಯಾಗಿದ್ದೇನೆ ಅನ್ನುವ ಪರಿಸ್ಥಿತಿ ಬ್ರಾಹ್ಮಣನಿಗೆ ಇರಬಾರದು. ಹಾಗಿದ್ದಾಗಲೇ ಅವನಿಗೆ ಕ್ಷೇಮ. ಧನ ವಿಸ್ತರಂ ನ ಲಭೇತ್, ಯಾವ ಕಾರಣಕ್ಕೂ ಬೇಕಾದಷ್ಟು ಧನ ತನಗೆ ಬರುವ ಪರಿಸ್ಥಿತಿಯನ್ನು ಅವನು ನಿರ್ಮಿಸಿಕೊಳ್ಬಾರದು. ಧನಲಾಭದಲ್ಲಿ ಪ್ರವರ್ತನಾದಂಥ ವ್ಯಕ್ತಿ ಬ್ರಾಹ್ಮಣ್ಯವನ್ನೇ ಕಳ್ಕೋತಾನೆ ಅಂತ ವರ್ಣನೆ ಮಾಡ್ತಾರೆ. ಅನುಶಾಸನ ಪರ್ವದಲ್ಲಿ ಕೂಡ ಅನರ್ಥೋ ಬ್ರಾಹ್ಮಣಸ್ಯೈಷಃ ಯದ್ವಿತ್ತ ನಿಚಯೋ ಮಹಾನ್ ಶ್ರಿಯಾ ಹ್ಯಭೀಕ್ಷ್ಣಂ ಸಂವಾಸಃ ದರ್ಪಯೇತ್ ಸಂಪ್ರಮೋಹಯೇತ್ ಅಂತ ಒಂದು ಮಾತಿದೆ. ತುಂಬಾ ಮಹತ್ವದ ಮಾತು. ಮಹಾನ್ ವಿತ್ತ ನಿಚಯ, ದೊಡ್ಡ ಪ್ರಮಾಣದಲ್ಲಿ ಧನ ಸಂಗ್ರಹ ಆಗುವುದೇನಿದೆಯಲ್ಲ ಅದು ಅನರ್ಥ, ದೊಡ್ಡ ಅನರ್ಥ ಬ್ರಾಹ್ಮಣನಿಗದು. ಸಂಪತ್ತಿನ ಜೊತೆಗೆ ಸಂಪತ್ತು, ದೌಲತ್ತು, ಸ್ಥಾನ, ಮಾನ, ಧನ ಇವುಗಳ ಜೊತೆ ಬದುಕುವುದೇನಿದೆಯಲ್ಲ, ಅವುಗಳ ನಡುವೆ ಬದುಕುವುದೇನಿದೆ, ನಮಗೆ ಅಹಂಕಾರವನ್ನು ಹುಟ್ಟಿಸಬಹುದು. ನಮ್ಮಲ್ಲಿ ಸಂಪ್ರಮೋಹಯೇತ್, ನಮಗೆ ಮೋಹವನ್ನು ಹುಟ್ಟಿಸಬಹುದು. ತುಂಬಾ ಆಲೋಚನೆ ಮಾಡಿದ್ದೇನೆ ಅದನ್ನು ನಾನು. ಅದರಿಂದ ಏನಾಗಬಹುದು? ಶಾಸ್ತ್ರದ ತಿರುಳನ್ನು ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ನಮಗೆ ಕ್ಷೀಣ ಆಗಬಹುದು. ಸಂಪತ್ತು ನಮ್ಮಲ್ಲಿ ಹೆಚ್ಚು ಸಂಗ್ರಹಿತ ಆದಂತೆ ಮೋಹ ಬರ್ತದೆ, ಅಹಂಕಾರ ಬರ್ತದೆ. ದೊಡ್ಡ ಪಂಡಿತರು ಅಂತ ಅನಿಸ್ಕೊಂಡಿರ್ತೇವೆ, ಆದರೆ ಶಾಸ್ತ್ರದ ಸೂಕ್ಷ್ಮವನ್ನು ಅರಿಯುವ ಶಕ್ತಿ ನಿಧಾನವಾಗಿ ಕ್ಷೀಣ ಆಗ್ತಾ ಹೋಗ್ತದೇನೋ. ಅದನ್ನೇ ಬ್ರಾಹ್ಮಣ್ಯಾದೇವ ಹೀಯತೆ ಅಂತ ಹೇಳೋದು. ಬ್ರಾಹ್ಮಣತ್ವ ಅನ್ನುವ ಗುಣ ಹೆಚ್ಚು ಪ್ರಜ್ವಲಿಸ್ತಾ, ನಮ್ಮಲ್ಲಿ ಎಷ್ಟೆಷ್ಟು ಪ್ರಜ್ವಲಿಸ್ತಾ ಇರ್ತದೋ ಅಷ್ಟಷ್ಟು ಶಾಸ್ತ್ರ ನಮಗೆ ಅರ್ಥ ಆಗ್ತದೆ. ಅದಕ್ಕಾಗಿ ಯಾವತ್ತೂ ಬ್ರಾಹ್ಮಣನಾದವನು ಕಂಫರ್ಟ್ ಝೋನ್ನಲ್ಲಿ ಇರಬಾರದು. ಸುಖಕರವಾಗಿ ಎಲ್ಲ ರೀತಿಯಾದ ಅನುಕೂಲಗಳನ್ನು ಪಡ್ಕೊಂಡು ಬದುಕಬೇಕು ಅಂತ ನಿರೀಕ್ಷೆಯನ್ನು ಮಾಡಬಾರದು ಅಂತ ಅದರ ಅಭಿಪ್ರಾಯ ಆಗ್ತದೆ. ಆದ್ರಿಂದಲೇ ಈ ಭಿಕ್ಷೆ, ಯಾರ್ಯಾರನ್ನು ಬೇಡುವುದು ಇತ್ಯಾದಿಗಳಿಂದ ಸ್ವಲ್ಪ ಆದಾಯ ಬಂದ್ರೆ ಅದನ್ನು ಸ್ವೀಕಾರ ಮಾಡಬಹುದು. ಯಾಕೆಂದ್ರೆ ಅದರಿಂದ ಆದಾಯ ಕಡಿಮೆ ಬರ್ತದೆ. ನಮ್ಗೆ ಪರಿಚಯವೇ ಇಲ್ಲದೆ ಇರುವಂತಹ ಮನೆಗಳಿಗೆ ನಾವು ಭಿಕ್ಷೆ ಬೇಡಲಿಕ್ಕೆ ಹೋದಾಗ ನಮ್ಗೆ ಅವ್ರು ಎಷ್ಟು ಕೊಡ್ತಾರೆ? ನಾವೇನು ದೊಡ್ಡ ಜ್ಞಾನಿಗಳು, ದೊಡ್ಡ ವೇದಜ್ಞರು, ನಮ್ಮ ಗುಣ ಏನು ಅನ್ನೋದನ್ನ ಅವ್ರಿಗೆ ಗೊತ್ತಿರೋದಿಲ್ಲ. ಏನೋ ಬಂದಿದ್ದಾನೆ, ಬಂದವನಿಗೆ ಒಂದಿಷ್ಟು ಏನೋ ಹಾಕಿ ಕಳಿಸಿಬಿಡಿ ಅಂತ ಕಳಿಸಿಬಿಡ್ತಾರೆ. ಆವಾಗ ಹೆಚ್ಚು ಸಂಪತ್ತು ನಮಗೆ ಬರೋದಿಲ್ಲ. ಆವತ್ತಿನ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಬಂದಿತ್ತು, ಊಟ ನಡೆದಿತ್ತು, ಆದ್ರೆ ಸಂಪತ್ತು ಸಂಗ್ರಹಿತ ಆಗೋದಿಲ್ಲ. ಆದರೆ ಜ್ಞಾನ ಸಂಪತ್ತು ಒಳಗೆ ಸುರಕ್ಷಿತವಾಗಿರ್ತದೆ, ಬ್ರಾಹ್ಮಣ್ಯ ಸುರಕ್ಷಿತವಾಗಿರ್ತದೆ. ಹೀಗೆ ಬದುಕಬೇಕು ಬ್ರಾಹ್ಮಣ ಅಂತ ಹೇಳಿದೆ. ಅಧ್ಯಾತ್ಮದ ಮಾರ್ಗದಲ್ಲಿ ಮುಂದುವರಿಬೇಕು ಅಂತಿದ್ದವನು, ಶಾಸ್ತ್ರದ ಆಳ ಅಗಲಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ದವನು, ಅದಕ್ಕೆ ಬೇಕಾದಂಥ ಒಂದು ವ್ಯಕ್ತಿತ್ವ
ಮಾನಸಿಕ ಶಕ್ತಿ ಇತ್ಯಾದಿಗಳು ಅವನಲ್ಲಿ ಇರಬೇಕು ಅಂತಿದ್ರೆ ಅವನು ಅದ್ರೋಹೇಣ ಇವ ಭೂತಾನ ಅಲ್ಪದ್ರೋಹೇಣ ವಾ ಪುನಃ ಅಂದ್ರೂ ಒಂದು ಮಹಾಭಾರತದಲ್ಲಿ ಮಾತಿದೆ. ನಾವು ಯಾವತ್ತೂ ಇನ್ನೊಬ್ಬರಿಂದ ಧನ ತಗೊಳ್ತೇವಲ್ಲ, ಸಂಬಳದ ರೂಪದಲ್ಲಿ ಅಥವಾ ವ್ಯಾಪಾರ ಮಾಡಿ ಅದರಿಂದ ಗಳಿಸುವಂತ ಧನ ಇರಬಹುದು, ಇತ್ಯಾದಿ ಯಾವುದೇ ಧನ ನಮ್ಗೆ ಇನ್ನೊಬ್ಬರಿಂದ ಬರ್ತದೆ ಅಂತ ಆದ್ರೆ ಆ ಬರುವ ಧನವೆಲ್ಲವೂ ಕೂಡ ನಮ್ಮಿಂದ ಏನನ್ನೋ ಕಸಿಲಿಕ್ಕೆ ಬಂದಿರ್ತದೆ. ಆ ಕಸಿಲಿಕ್ಕೆ ಬಂದಂಥ ಆ ಧನ ಬ್ರಾಹ್ಮಣ್ಯವನ್ನು ಕಸಿದು ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಕಸಿದು ಬಿಡ್ತದೆ. ಅದು ಬಹಳ ಅಪಾಯಕಾರಿ. ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕಷ್ಟದ ಜೀವನವನ್ನೇ ಅವನು ನಡೆಸಬೇಕು. ಬ್ರಾಹ್ಮಣಸ್ಯ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಚಿತೆ. ಕ್ಷುದ್ರವಾದ ಕಾಮನೆಯನ್ನು ಪೂರ್ತಿ ಮಾಡಿಸ್ಕೊಳ್ಳಿಕ್ಕೋಸ್ಕರ ಇರೋದಲ್ಲ ಈ ಜನ್ಮ. ಯಾರೋ ಬಂದರು ಅಂತ ಹೇಳಿ ನಾವು ದರ್ಪದಿಂದ ಅಹಂಕಾರದಿಂದ ಬೀಗಿ ಅವ್ರು ನಮಸ್ಕಾರ ಮಾಡಿದ್ರೆ ನಾವು ನಮಸ್ಕಾರ ಮಾಡಿಸ್ಕೊಂಡು ದಾನ ದಕ್ಷಿಣೆಗಳನ್ನು ಕೊಟ್ರೆ ಅದನ್ನು ತಗೊಂಡು ನಾವು ಮೈ ಮರಿತೀವಲ್ಲ, ತಗೊಂಡಾಗಲೇ ನಮ್ಮ ಪುಣ್ಯ ಸೋರಿ ಹೋಗಿರ್ತದೆ. ಅವರ ಪಾಪ ನಮ್ಮ ಮೇಲೆ, ನಮ್ಮ ಹೆಗಲ ಮೇಲೆ ಬಂದು ಕೂತಿರ್ತದೆ. ಬ್ರಾಹ್ಮಣ್ಯ ಕ್ಷೀಣ ಆಗಿರ್ತದೆ. ಪ್ರವಚನ ಮಾಡ್ತಾ ಇರ್ತೇವೆ, ಪಾಠ ಮಾಡ್ತಾ ಇರ್ತೇವೆ, ಒಳಗಿನ ತಿರುಳು ನಮಗೆ ಅರ್ಥ ಆಗಿರೋದಿಲ್ಲ. ಇನ್ನೊಬ್ರಿಗೆ ಏನು ಹೇಳಿಯೇವು? ಇಂಥ ಸ್ಥಿತಿ ಬಂದ್ಬಿಡ್ತದೆ ಮನುಷ್ಯಂದು. ಆದಾಯ ಕಡಿಮೆ ಇದ್ದಷ್ಟು ಬ್ರಾಹ್ಮಣ್ಯ ಹೆಚ್ಚು ಸುರಕ್ಷಿತವಾಗಿರ್ತದೆ ಅಂತ ಅರ್ಥ. ಅದಕ್ಕಾಗಿಯೇ ಬ್ರಾಹ್ಮಣ ಜೀವನಕ್ಕಾಗಿ ವಿದ್ಯೆಯಿಂದ ಬರುವ ಆದಾಯವನ್ನು ಉಪಯೋಗ ಮಾಡುವುದು ಯೋಗ್ಯ ಅಲ್ಲ. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಮಪಿ ನೋ ಯತಃ ಅಂತ ತಾತ್ಪರ್ಯ ನಿರ್ಣಯ ಹೇಳಿದೆ. 22ನೇ ಅಧ್ಯಾಯದಲ್ಲಿ ಬಂದಿದೆ ಅದು. ನವಿಪ್ರಾಣಾಂತ ಧರ್ಮೋಯಂ ವಿದ್ಯಾಯ ಉಪಜೀವನಂ ಅಂತಲೇ ತಾತ್ಪರ್ಯ ನಿರ್ಣಯದಲ್ಲಿ 2 ಕಡೆ ಬಂದಿದೆ. ಅದರಿಂದಲೇ ವಿದ್ಯೆಯಿಂದ ಬರುವ ಆದಾಯವನ್ನು ಅವಲಂಬಿಸಿ ಸುಖವಾಗಿ ಬದುಕುವುದಕ್ಕಿಂತ ಭಿಕ್ಷೆ ಬೇಡಿ ಕಷ್ಟದಿಂದ ಬದುಕುವುದೇ ಹೆಚ್ಚು ಶ್ರೇಷ್ಠ. ಅದಕ್ಕಾಗಿ ದರಿದ್ರಾಯ ಅಂತ ಹೇಳಿ ಹೇಳ್ತಿದಾರಲ್ಲ, ಆ ದರಿದ್ರನಲ್ಲಿ ಬ್ರಾಹ್ಮಣ್ಯ ಹೆಚ್ಚು ಸುರಕ್ಷಿತ ಆಗಿರ್ತದೆ. ಶ್ರೀಮಂತನಾದ ಬ್ರಾಹ್ಮಣನಿಗಿಂತ ದರಿದ್ರನಾದ ಬ್ರಾಹ್ಮಣನಲ್ಲಿ ಬ್ರಾಹ್ಮಣ್ಯ, ಜ್ಞಾನ, ಭಕ್ತಿ, ವೈರಾಗ್ಯಗಳು, ಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚು ಸುರಕ್ಷಿತವಾಗಿರ್ತದೆ. ಅದು ಬಹಳ ಅದ್ಭುತವಾದದ್ದು. ಅದಕ್ಕಾಗಿ ಯಾರು ವಿದ್ಯೆಯನ್ನು ಮಾರಿಕೊಂಡು ಬದುಕುವವನಿದ್ದಾನೆ ಅವನಿಗೆ ದಾನ ಕೊಟ್ಟದ್ದು ವ್ಯರ್ಥ ಅಂತ ಈ ಹಿಂದೆ ನಾವು ನಿನ್ನೆ ಮೊನ್ನೆ ನೋಡಿದಂಥ ಸಂಗತಿ. ಆದರೆ ನಾವೀಗ ಕಲಿಕಾಲದಲ್ಲಿದ್ದೇವೆ. ಮಾಡುವ ಯಾವ ವೃತ್ತಿ ಇದೆ ಅದನ್ನ ದುರಾಸೆ ಇಲ್ಲದೇನೆ, ಅಪ್ರಾಮಾಣಿಕತನವನ್ನು ಮಾಡದೇನೆ, ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಆರ್ಜವದಿಂದ ಆ ಕರ್ತವ್ಯವನ್ನು ಮಾಡಿದರೆ ಅದು ನಮ್ಮನ್ನು ದಾಟಿಸ್ತದೆ. ಶಾಸ್ತ್ರ ಹೇಳಿದಂತೆ ಶಿಲೋಂಶ ವೃತ್ತಿಯಿಂದ ಗದ್ದೆಗಳಿಗೆ ಹೋಗಿ ಅಲ್ಲಿ ಕೃಷಿಕರು ಕಟಾವು ಮಾಡಿದ ಮೇಲೆ ಅಳೆದುಳಿದ ಧಾನ್ಯಗಳನ್ನು ತಂದು ಬದುಕುವುದಾಗಲಿ, ಬೇಡಿ ಬದುಕುವುದಾಗಲಿ ನಮಗೆ ಇವತ್ತು ಸಾಧ್ಯ ಆಗದೇ ಇರಬಹುದು. ಬದುಕ್ತೀನಿ ಅಂದ್ರೂ ಉಳಿದವರು ನಮ್ಮನ್ನು ಅದರ ಬದುಕಲಿಕ್ಕೆ ಬಿಡ್ಲಿಕ್ಕಿಲ್ಲ. ಕೊನೆಗೆ ಅಂತ ಸ್ಥಿತಿಯೂ ಬರ್ತದೆ. ನಾವಿದನ್ನು ಕೇಳಿದ್ದೇವೆ. ಈ ಹಿಂದೆ ಬ್ರಾಹ್ಮಣರಿಗೆ ತುಂಬಾ ಕಷ್ಟ ಇರ್ತಿತ್ತಂತೆ. ಈಗೀಗ ಅಷ್ಟು ಕಷ್ಟಗಳಿಲ್ಲ ಅಂತಲೂ ಕೇಳ್ತಾ ಇರ್ತೇವೆ. ಅನೇಕ ಹಿರಿಯ ವಿದ್ವಾಂಸರ ಮುಖದಿಂದಲೇ ಅದನ್ನು ಕೇಳಿದ್ದೇನೆ. ಆ ಕಾಲದಲ್ಲಿ ಅಷ್ಟರ ದಕ್ಷಿಣ ಇತ್ಯಾದಿಗಳು ಸಿಗ್ತಿರ್ಲಿಲ್ಲ. ಅವರಿಗೆ ಉಟ್ಕೊಳ್ಳಿಕ್ಕೆ ಒಂದು ಪಂಚೆ ಇರ್ತಿತ್ತು, ಮನೆಯಲ್ಲಿ ಮಡಿಕೋಲ್ ಮೇಲೆ ಇನ್ನೊಂದು ಪಂಚೆ ಇರ್ತಿತ್ತು, 2 ಪಂಚೆಗಳು. ಹೆಂಡತಿಗೂ ಅಷ್ಟೇ, ಮಡಿ ಕೋಲಲ್ಲಿ ಒಂದು ಸೀರೆ, ಉಟ್ಕೊಳ್ಳಿಕ್ಕೆ ಒಂದು ಸೀರೆ ಇಷ್ಟಿರ್ತಿತ್ತು. ಯಾರ ಹತ್ರ ಆದ್ರೂ ಇನ್ನೊಂದು ಇದ್ರೆ ಇದ್ದೀತು. ಎಷ್ಟೆಷ್ಟೋ ಜನ ಆ ಜೀವನೋಪಾಯಕ್ಕಾಗಿ ಕಷ್ಟಪಡುವವರು ಮಧ್ಯಾಹ್ನ ಮಠಗಳಿಗೆ ಹೋಗಿ ಅಲ್ಲಿ ಭೋಜನ ಮಾಡಿ ಕುಟುಂಬಕ್ಕೂ ತಗೊಂಡು ಹೋಗ್ತಿದ್ರು ಅನ್ನೋದನ್ನೆಲ್ಲ ಹಿರಿಯ ವಿದ್ವಾಂಸರಿಂದ ಕೇಳಿದ್ದೇನೆ. ಅಂತ ಸ್ಥಿತಿ ಇರ್ತಿತ್ತು ಹಿಂದೆ. ನಾವು ನೋಡಿದ ಹಿರಿಯ ವಿದ್ವಾಂಸರೇ ತಮ್ಮ ಕಾಲದಲ್ಲಿ ಅದನ್ನು ನೋಡಿದ್ದಿದೆ. ಆದ್ರೆ ಈಗ ಅಷ್ಟು ಕಷ್ಟ ಇಲ್ಲ. ದರಿದ್ರನಾದ ಬ್ರಾಹ್ಮಣ ಎಲ್ಲಾದ್ರೂ ಬೇಡ್ಲಿಕ್ಕೆ ಹೊರಟ್ರು ಉಳಿದವರು ಅವನನ್ನು ಬೇಡ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಪ್ರಾಯ ಅವನಿಗೇನಾದ್ರು ಒಂದು ವ್ಯವಸ್ಥೆ ಮಾಡಿಬಿಡ್ತಾರೆ. ಅವನು ಕಂಫರ್ಟ್ ಝೋನಿಗೆ ಮತ್ತೆ ಮರಳಿ ಬಂದ್ಬಿಡ್ತಾನೆ. ಯಾವತ್ತು ಕಂಫರ್ಟಿಗೆ ಬಿದ್ದ ಆಗ ಬ್ರಾಹ್ಮಣ್ಯ ಕ್ಷೀಣ ಆಗ್ತದೆ. ಅದಕ್ಕಾಗಿ ಯಸ್ಯಾನುಗ್ರಹ ಮಿಚ್ಛಾಮಿ
ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಒಂದ್ ಕಡೆ ಭಗವಂತ ಹೇಳುವುದು ಈ ಕಾರಣದಿಂದ. ಎಲ್ಲಿಯೇ ಮಾತನ್ನು ನಿಮ್ಗೆ ನೆನಪಿಲ್ಲ, ಭಾಗವತದಿದ್ರು ಇರಬಹುದು. ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತೀನೋ ಅವನ ಸಂಪತ್ತು ನಾನು ಕಿತ್ಕೋತೀನಿ ಅಂತ ಹೇಳ್ತಾನಂತ ಭಗವಂತ. ಸಂಪತ್ತು ಇದ್ರೆ ಧ್ಯಾನ ಭಕ್ತಿ ವೈರಾಗ್ಯದಲ್ಲಿ ಇರಬಾರದು ಅಂತಲ್ಲ, ಸಂಪತ್ತಿನ ನಡುವೆಯೂ ಕೂಡ ವಿರಕ್ತನಾಗಿ ಸಾಧಕನಾದವನೊಬ್ಬನು ಬದುಕಬಾರದು ಅಂತಿಲ್ಲ. ಸಾಮಾನ್ಯವಾಗಿ ದರ್ಪಕ್ಕೆ ಮೋಹಕ್ಕೆ ಕಾರಣ ಆಗ್ತದೆ ಸಂಪತ್ತು ಅಂತ ಅದರ ಆ ಸಂಪತ್ತಿನ ಸೈಡ್ ಎಫೆಕ್ಟ್ಸ್ ಇವೆಲ್ಲ. ಸ್ವವೃತ್ತಿರ್ ನೀಚ ಸೇವನಂ ಅಂತ ಹೇಳಿದೆ ಭಾಗವತ. ಆದ್ರಿಂದ ನೀಚರ ಸೇವೆ ಮಾಡುವಂತಹ ಬ್ರಾಹ್ಮಣನಿಗೂ ದಾನ ಕೊಡಬಾರದು ಅಂತ ಇಲ್ಲಿ ಬಂತಲ್ಲ, ಅದಕ್ಕಾಗಿ ಆ ಮಾತನ್ನು ನೆನಪು ಮಾಡ್ಕೋತಿದ್ದೇನೆ. ನೀಚರಾದವರ, ದುಷ್ಟರಾದಂಥವರ, ಅಸಂಸ್ಕೃತರಾದಂಥವರ ಸೇವೆಯನ್ನು ಮಾತ್ರ ಯಾವತ್ತೂ ಮಾಡಬಾರದು. ಆದ್ರೆ ನಾವು ಒಂದು ಇಂಥ ಭಯಂಕರವಾದ ಕಾಲದಲ್ಲಿ ಇವತ್ತು ಬದುಕಿದ್ದೇವಲ್ಲ, ಸಕಲ ಸಂಪತ್ ಸಮೃದ್ಧನಾದಂತಹ ಬ್ರಾಹ್ಮಣನಿಗೂ ಕೂಡ ಜೀವನ ಊಟ ತಿಂಡಿ ನಡಿಬಹುದು, ಬೇರೆ ಅನುಕೂಲಗಳು ಅವನಿಗಿರಬಹುದು. ಭಯಾನಕವಾದ ಸಮಸ್ಯೆ ಬಂದಿರುವುದು ಅಂದ್ರೆ ಅಂಥವನಿಗೆ ಒಂದು ಕನ್ಯಾ ಸಿಗಬಹುದು. ಅಂಥದ್ರಲ್ಲಿ ದಟ್ಟ ದರಿದ್ರನಾದವನಿಗೆ ಅದು ನನ್ನ ದಾನ ಸ್ವೀಕಾರ ಮಾಡುವುದು, ದಕ್ಷಿಣ ಸ್ವೀಕಾರ ಮಾಡುವುದು ನನ್ನ ಬ್ರಾಹ್ಮಣ್ಯಕ್ಕೆ ಕಾರಣ, ಬ್ರಾಹ್ಮಣ್ಯದ ನಾಶಕ್ಕೆ ಕಾರಣ ಆಗ್ತದೆ ಅಂತ ಆಲೋಚನೆ ಮಾಡಿ ದಟ್ಟ ದಾರಿದ್ರ್ಯವನ್ನೇ ಅಪ್ಪಿಕೊಂಡವನಿಗೆ ಎಲ್ಲಿಂದ ಸಿಗಬೇಕು? ಕನ್ಯಾ ಕೊಡೋರು ಯಾರು? ಕಲಿಯುಗದಲ್ಲಿ ಬ್ರಹ್ಮಚಾರಿಗಳಾಗಿ ಇರಬೇಡಿ ಅಂತ ಶಾಸ್ತ್ರ ಅದು ಬೇರೆ ಆದೇಶ ಕೊಟ್ಟುಬಿಟ್ಟಿದೆ. ಇಂಥ ಅನೇಕ ದ್ವಂದ್ವಗಳಲ್ಲಿ ನರಳಬೇಕಾಗ್ತದೆ ಸರಿಯಾಗಿ ಬದುಕಬೇಕು ಅಂತ ಆಲೋಚನೆ ಮಾಡಿದವರು ಕೂಡ. ಆದ್ರಿಂದ ಬೇರೆ ಮಾರ್ಗ ಇಲ್ಲದೆ ಅವರು ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯವೋ ಅಷ್ಟು ಕಂಫರ್ಟ್ ಝೋನಿಗೆ, ಜೀವನಕ್ಕೆ ನಿಶ್ಚಿತವಾದಂತಹ ಆದಾಯ ಬರುವಂತಹ ಉದ್ಯೋಗಗಳು, ವ್ಯವಹಾರಗಳು ಏನೇನನ್ನು ಅವಲಂಬಿಸಿ ಬಿಡ್ತಾರೆ. ಭಗವಂತನ ವ್ಯವಸ್ಥೆ ಇದೆ, ಎಷ್ಟು ಶಾಸ್ತ್ರ ಅರ್ಥ ಆಗ್ತದೋ ಅಷ್ಟು ಆದೀತು. ಭಗವಂತನ ಸಂಕಲ್ಪದಂತೆ ಶಾಸ್ತ್ರದ ಪರಂಪರೆ ಹೇಗೆ ಮುಂದುವರಿಬೇಕೋ ಅದು ಮುಂದುವರಿತದೆ. ನಾವು ಅದ್ರ ಬಗ್ಗೆ ಬಹಳ ಆಲೋಚನೆ ಮಾಡಿ ಆದ್ರೂ ಏನ್ ಮಾಡೋದಿದೆ, ಈಗ ಅನಿಸ್ತದೆ ನನಗೆ ನೋಡಿದಾಗ. ಒಂದು ಪರಿಹಾರ ತಕ್ಕ ಮಟ್ಟಿಗೆ ನಮಗೆ ಸಮಾಧಾನ ಕೊಟ್ಟಿತ್ತು. ಬ್ರಹ್ಮಣೋಪಾಸಿತೋ ದದ್ಯಾತ್ ಗಾಯತ್ರ್ಯಾ ಪುರುಷೋತ್ತಮಃ ಅಲೇಪಂ ಸರ್ವಪಾಪೇಭ್ಯ ವಿಶೇಷೇಣ ಪ್ರತಿಗ್ರಹಾತ್ ತದ್ಯೋಗ್ಯಾಂ ಮುಕ್ತಿಂ ಅನ್ಯೇಷಾಂ ಯಥಾಯೋಗ್ಯಂ ಉಪಾಸಿತಃ. ಚತುರ್ಮುಖ ಬ್ರಹ್ಮ ಗಾಯತ್ರಿ ಮೂಲಕ ಭಗವಂತನನ್ನು ಆರಾಧನೆ ಮಾಡಿದರೆ ಅವನಿಗೆ ಮುಕ್ತಿಯನ್ನೇ ಕೊಡ್ತಾನೆ. ಇನ್ನು ಉಳಿದವರಿಗೆ ಅಲೇಪಂ ಸರ್ವಪಾಪೇಭ್ಯ, ಪಾಪಗಳಿಂದ ನಮಗೆ ಲೇಪ ಆಗಬಾರದು. ವಿಶೇಷೇಣ ಪ್ರತಿಗ್ರಹಾತ್, ಪ್ರತಿಗ್ರಹ ದೋಷದಿಂದ ಬರುವ ಪಾಪ ಪ್ರಾಪ್ತಿ, ಪುಣ್ಯದ ಹ್ರಾಸ, ಇದನ್ನಾಗುವುದನ್ನು ಗಾಯತ್ರಿ ಮಂತ್ರ ತಡೆದೀತು ಒಂದು ಸ್ವಲ್ಪ ಮಟ್ಟಿಗೆ. ಆದ್ರಿಂದ ಆ ಗಾಯತ್ರಿಯಲ್ಲಿ ಅಂತರ್ಗತನಾದಂತಹ ಮೊದಲನೇ ಅಕ್ಷರದಿಂದ ವಾಚ್ಯನಾದಂತಹ ಪರಶುರಾಮ ಏನಿದ್ದಾನೆ, ತತ್ ಎಂಬ ಮೊದಲನೇ ಅಕ್ಷರ, ಮೊದಲನೇ ಪದ ಅಥವಾ ತ ಎಂಬ ಮೊದಲ ಅಕ್ಷರ, ಅದರಿಂದ ವಾಚ್ಯನಾದ ಆ ಪರಶುರಾಮನನ್ನ ಧ್ಯಾನಿಸಿ ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥ ಸರ್ವದಾಹಕಃ ಅಂತ ಪರಶುರಾಮನನ್ನು ಧ್ಯಾನಿಸಿ ಆ ದೋಷಗಳನ್ನು ಕಳೆದುಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಅದು ಬಿಟ್ರೆ ಬೇರೆ ಮಾರ್ಗ ಇಲ್ಲ. ತಗೊಳ್ಳುವವರೆಲ್ಲರೂ ಕೂಡ ನಾವು ತಗೊಳ್ಳೋದಿಲ್ಲ ಅಂತ ಒಂದು ವೇಳೆ ಮುಷ್ಕರ ಹೂಡಿದ್ರೆ ಕೊಡುವವರು ಏನ್ ಮಾಡಬೇಕು? ಅವರಿಗೂ ಅದು ದೊಡ್ಡ ಸಮಸ್ಯೆ. ಅಂತೂ ಏನು ಎಚ್ಚರಿಕೆಯಿಂದ ಇರಬೇಕು ಅಂತ ಅದನ್ನು ಶಾಸ್ತ್ರ ಹೇಳಿದೆ. ಅದನ್ನ ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನಷ್ಟೆ. ಅಯಂ ಹಿ ಲೋಕೋಂ ಮಾನಸ್ಯ ಅಸೌ ಮೌನಸ್ಯ ಕೀರ್ತಿತಃ ಅಂತ ಹಿಂದೆ ಬಂದಿದೆ. ಮಾನ, ಸ್ಥಾನ, ಧನ ಇದಕ್ಕೆ ಬಲಿ ಬಿದ್ದವರು ಇಲ್ಲೇ ಉಳಿತಾರೆ. ಅಯಂ ಹಿ ಲೋಕ, ಇಲ್ಲೇ ಉಳಿದು ಬಿಡ್ತಾರೆ ಅವರು, ಮೇಲಕ್ಕೆ ಹೇಳೋದಿಲ್ಲ ಅವರು. ಅಸೌ ಮೌನಸ್ಯ ಕೀರ್ತಿತಃ, ಯಾರು ಮೌನಿಯಾಗಿದ್ದು ತನ್ನ ಸತ್ವವನ್ನ ಸಮಾಜಕ್ಕೆ ತೋರಿಸ್ಕೊಳ್ಳೋದಿಲ್ಲ, ಪ್ರತಿಗ್ರಹವನ್ನು ಕಡಿಮೆ ಮಾಡ್ತಾನೆ, ಅವನಿಗೆ ಅಸೌ ಲೋಕ, ಆ ಲೋಕದ ಪ್ರಾಪ್ತಿ ಆಗ್ತದೆ ಅಂತ ಅರ್ಥ. ಇಲ್ಲಿ ಶ್ಲೋಕ ಬಂತು, ತಸ್ಮಾತ್ ದಾನಂ ಸದಾ ಕಾರ್ಯಂ ಪರತ್ರ ಹಿತವಿಚ್ಛಿತ ಅಂತ. ಪರಲೋಕದಲ್ಲಿ ತನಗೆ ಹಿತ ಆಗಬೇಕು ಅಂತ ಅಪೇಕ್ಷೆ ಇದ್ರೆ ದಾನ ಮಾಡಬೇಕು ಅಂತ ಬಂತು. ಪರಲೋಕದಲ್ಲಿ ನಮಗೆ ಹಿತ ಆಗಬೇಕು ಅಂತ ಅಪೇಕ್ಷೆ ಇದ್ರೆ
ದಾನವನ್ನು ಸ್ವೀಕಾರ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದು ದಾನ ಮಾಡುವವನಿಗೆ ಹೇಳಿದ ಮಾತದು. ಈಗ ನಾವು ನೋಡಿದ್ದು ದಾನ ಸ್ವೀಕಾರ ಮಾಡುವವನಿಗೆ ಇರಬೇಕಾದ ಎಚ್ಚರಿಕೆಯನ್ನು ನಾವೇ ತಿಳ್ಕೋಬೇಕಲ್ಲ. ದಾನ ಕೊಟ್ಟವನಿಗೆ ಪರಲೋಕದಲ್ಲಿ ಸುಖ ಆಗಬಹುದು, ದಾನ ಸ್ವೀಕಾರ ಮಾಡಿದವನಿಗೆ ಪರಲೋಕದಲ್ಲಿ ಸುಖ ತಪ್ಪುತ್ತದೆ, ಇಹಲೋಕದಲ್ಲಿ ಸುಖ ಆದೀತು ಅಲ್ಲಿ ಸುಖ ತಪ್ಪುತ್ತದೆ. ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಅದರ ಒಂದು ಸಾರಾಂಶ. ಅದಕ್ಕಾಗಿ ಈ ದಾನ ಪ್ರತಿಗ್ರಹ ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ನಿರ್ಣಯ ಇತ್ಯಾದಿಗಳನ್ನ ಏನು ಹೇಳಿದೆ ಅದನ್ನ ಇವತ್ತು ನೆನಪಿಸಿಕೊಂಡೆ. ಈ ಭಾಗ ಅಲ್ಲಿಗೆ ಸಮಾಪ್ತವಾಗಿದೆ.